ಈಗ ಉದಾಹರಣೆ ನಾವು ವಾಚ್ ಫ್ಯಾಕ್ಟ್ರಿಗೆ ಹೋದ್ವು, ಅಸೆಂಬಲ್ ಏನು ಮಾಡ್ತಿದ್ದಾರೆ, 1,000 ತಿಂಗಳಿಗೆ ಮಾಡ್ತಾಯಿದ್ರು. ಈಗ ನಾವು ಬಂದ ಮೇಲೆ ಸ್ವಲ್ಪ ಎನ್ಕರೇಜ್ಮೆಂಟ್ ಕೊಟ್ಟ ಮೇಲೆ ನಮ್ಮ ಈ ಹೊಸ CMDನೂ ಹಾಕಿದ್ದೀನಿ. ಅವರು ಮೊದಲು BHELನಲ್ಲಿದ್ದರು, ಅವ್ರನ್ನ ಇಲ್ಲಿಗೆ CMD ಮಾಡಿದ್ದೀವಿ. BHELನಲ್ಲಿ ಅವರಿಂದ ಕೆಲವು ಸೆಕ್ಟರ್ನಲ್ಲಿ ಒಳ್ಳೆ ಕೆಲಸ ಮಾಡಿದರು, ಬ್ಯಾಕ್ಗ್ರೌಂಡ್ ಚೆನ್ನಾಗಿದೆ ಅಂತ ಹೇಳಿ ಇಲ್ಲಿ ನಮ್ಮ HMTನ ಏನಾದರೂ ಮಾಡಿ ಉಳಿಸ್ಬೇಕು ಅಂತೇಳಿ ಬೆಳೆಸೋದಕ್ಕೆ ಅವ್ರನ್ನ ನಾವೇ ಆಯ್ಕೆ ಮಾಡಿ ಹಾಕಿದ್ದೀವಿ. ಇಲ್ಲಿಗೆ CMD ಹೊಸ್ದಾಗಿ ಬಂದಿದ್ದಾರೆ. ಬಂದ ಮೇಲೆ ಕಳೆದ 3-4 ತಿಂಗಳಿಂದ ನಿರಂತರವಾಗಿ ಬಹುಶಃ ಅವ್ರು ದಿನಕ್ಕೆ ಎಷ್ಟು ಗಂಟೆ ನಿದ್ದೆ ಮಾಡೋರೋ ಗೊತ್ತಿಲ್ಲ ನನಗೆ. ನಾನು ಏನು ಸೂಚನೆ ಕೊಟ್ಟಿದ್ದೆ ಅದು ಎಲ್ಲವನ್ನು ಪಕ್ಕಾ ರೆಡಿ ಮಾಡಿ ನಮ್ಮ CMTನ ಅಲ್ಲಿಯ CMD ಏನಿದ್ದಾರೆ ಅವರು ಇವರು ಇಬ್ಬರು ಸೇರಿ ಒಂದು DPRನ ಹೊಸ್ದಾಗಿ ಮತ್ತೆ ತಯಾರು ಮಾಡಿ ಕಳಿಸಿದ್ದಾರೆ. ಈಗ ಮೊನ್ನೆ ರೀಸೆಂಟಾಗಿ ಎಲ್ಲಿ ಚರ್ಚೆ ಮಾಡಬೇಕು ಚರ್ಚೆನೂ ಮಾಡಿದ್ದೀವಿ ಬ್ರದರ್ ಈ ವಿಷಯದಲ್ಲಿ. ಅದರಿಂದ ಇವತ್ತು 1,000 ಮ್ಯಾನುಫ್ಯಾಕ್ಚರ್ ಆಗ್ತಾ ಇದ್ದ ವಾಚ್ಗಳು 10,000ಕ್ಕೆ ತಿಂಗಳಿಗೆ ಮಾಡ್ತಾಯಿದ್ದಾರೆ. ಈಗ ಮಾಡ್ತಿದ್ದಾರೆ 10,000ಕ್ಕೆ ಏರಿದೆ, ಡಿಮ್ಯಾಂಡ್ ಇದೆ. ಆ್ಯಕ್ಚುಲಿ ನಂದು HMT ಇದೆ 85 ಲಕ್ಷದ್ದು. ಸರ್ ನಾನು ಅದನ್ನ ಹೇಳೋದು, ನೀವು ಕಟ್ತಿದ್ದೀರಾ ಕೆಲವು ಆಫೀಸ್ ನಿಮ್ಮ ಎಂಪ್ಲಾಯ್ಸ್ಗಳೇ HMT ವಾಚ್ ಕಟ್ಟಲ್ಲ ಸರ್. ಇಲ್ಲ ಕಟ್ತಿದ್ದಾರೆ ಸರ್ ಇದೆ ಸರ್. ಒಂದು 5-6 ಜನ ನಾನು ಕೇಳಿದೆ, ಅವ್ರು ಕಟ್ಟಿರ್ಲಿಲ್ಲ, ಅದೇ ಕೇಳ್ತಾ ಇದ್ದೀನಿ. ಇಲ್ಲ ನಿಮಗೆ ಹೇಳಬೇಕು ಅನ್ನೋದಾದ್ರೆ ಒಂದು ಗಂಡು ಬೇರೆ ಈಗ ಗಂಡು ಬೇರಣ್ಣ ಅಂತಕ್ಕಂಥ ಒಂದು ಹೊಸ ಹೆಸರಿನಲ್ಲಿ ಮಾಡಿದ್ರು. ಮಾರ್ಕ್ ನಮಗೆ ಡಿಮ್ಯಾಂಡ್ನ ನಾವು ಪ್ರೆಷರ್ನ ಇದು ಮಾಡೋಕ್ಕಾಗಲಿಲ್ಲ, ನಾವು ರೀಚ್ ಮಾಡಲಿಕ್ಕೆ. ಆ ಥರ ಇದೆ. ಇದು ಒಂದು ದಲಿತ ಸಮಾಜದ ಸಂಘಟನೆಯವರು HMTಯಿಂದ ಆರ್ಡ್ರ್ ಕೊಟ್ಟು ಮಾಡಿಸಿದ್ರು ಈ ವಾಚನ್ನು. ಅವರು ದಲಿತ ಸಮಾಜದವ್ರು ನನಗೆ ಇದು ಕಟ್ಟಿದ್ದಾರೆ, ಇದು ಕಟ್ಕೋಬೇಕು. ಮೊದಲು HMT ಇನ್ನೊಂದು ವಾಚ್ ಕಟ್ಟಿದ್ದೆ, ಅದನ್ನು ತೆಗೆದು ಇದನ್ನು ಕಟ್ಟಿದ್ರು. ಇದರ ರೇಟು 1,230 ರೂಪಾಯಿ. 75 ಲಕ್ಷ. ಹಾಂ 75 ಲಕ್ಷ ಅಂತ ಹೇಳಿದ್ರು ಸರ್. ಒಂದು 2-3 ಜನ ನಿಮ್ಮ ಇವತ್ತಿನ ಇದ್ರ ಬಗ್ಗೆ ಮಾತಾಡಿದ್ದಾರೆ ಸರ್ ನಾಯಕರು. ನೀವು ಇವತ್ತಾದರೂ HMT ಭೇಟಿಗೆ ಹೊರಟಿದ್ದಾರೆ ಕುಮಾರಸ್ವಾಮಿ, ಬಹಳ ಸಂತೋಷ, ನೋಡ್ಕೊಂಡು ಬಂದು ನಮ್ಗೆ ಹೇಳಿ ಅಂತ ಈಶ್ವರ್